ನಮಸ್ಕಾರ ಗೆಳೆಯರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಪುಕ್ಷಟೆ ಜ್ಞಾನ ಸರಣಿ 8. ಇಂದಿನ ಹರಟೆ ನಂಬಿಕೆಗಳ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ, ಜ್ಞಾನ ವಿಜ್ಞಾನದ ಬಗ್ಗೆ. ನಮ್ಮದು ಬಾಬಾಗಳ, ಸಂತರ, ಜ್ಞಾನಿಗಳ, ಋಷಿಗಳ ದೇಶ. ಇಡೀ ಪ್ರಪಂಚಕ್ಕೆ ಜ್ಞಾನವನ್ನು ಕೊಟ್ಟಂತಹ ಹೆಗ್ಗಳಿಕೆ ನಮ್ಮದು. ಅದು ನಂಬಿಕೆ ಇರಬಹುದು ಅಥವಾ ಮೂಢನಂಬಿಕೆಯೂ ಇರಬಹುದು. ಮೂಢನಂಬಿಕೆ ಬಹಳ ಬೇಗ ನಮ್ಮ ತಲೆಗೆ ಹೋಗುತ್ತದೆ. ಮೂಲತಃ ಮೂಢನಂಬಿಕೆ ಎಂಬುದು ಒಂದು ಗುಂಪಿನ ಜನರ ನಂಬಿಕೆಯನ್ನು ಇನ್ನೊಂದು ಗುಂಪಿನ ಜನರಿಗೆ ಹೇರುವುದು. ಯಾವುದು ಸತ್ಯವಲ್ಲವೋ ಅದು ಗೊತ್ತಿದ್ದರೂ ಸಹ ಅದರಿಂದ ತನಗೆ ಲಾಭ ಆಗ್ತಾ ಇದೆ ಅಂತ ತಿಳಿದ ಜನರು ಮುಗ್ಧರ ಮೇಲೆ ಹೇರುವಂತಹ ಒಂದು ನಂಬಿಕೆಯನ್ನು ಮೂಢನಂಬಿಕೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದೊಂದು ಲ್ಯಾಟಿನ್ ಶಬ್ದ. ಇರಲಿ, ಅದೊಂದು ಕಡೆಗಿರಲಿ. ನಮ್ಮಲ್ಲಿ ಬೇಕಾದಷ್ಟು ಮೂಢನಂಬಿಕೆಗಳಿದೆ. ನಾವು ಬರುವಾಗ ನಮ್ಮ ದಾರಿಗೆ ಅಡ್ಡಾಗಿ ಬೆಕ್ಕು ಬಂದರೆ ಮನಸ್ಸಿನಲ್ಲಿ ಕಸಿವಿಸಿ ಆಗುತ್ತೆ. ನಾವು ಹೊರಟ ಕೆಲಸ ಆಗುತ್ತೋ ಇಲ್ಲವೋ ಈ ಥರದ ಅನುಮಾನ ಬರುತ್ತದೆ. ಇನ್ನು ಹಿರಿಯರು ಮಾಡಿದ್ದಾರೆ, ರಾತ್ರಿ ಕಸ ಗುಡಿಸಬಾರದು, ಕನ್ನಡಿ ಹೊಡೆದರೆ ಅಪಶಕುನ, ಗ್ರಹಣದ ವೇಳೆಯಲ್ಲಿ ಎಷ್ಟೋ ವಿಚಾರಗಳಿಗೆ ನಾವು ಯಾವುದೇ ಪ್ರಶ್ನೆಯನ್ನು ಕೇಳುವಂತಿಲ್ಲ, ಪ್ರಯಾಣದಲ್ಲಿ ನದಿ ಅಡ್ಡ ಬಂದರೆ ಸೇತುವೆಯಿಂದ ಆ ನದಿಗೆ ನಾವು ನಾಣ್ಯಗಳನ್ನು ಹಾಕಿದ್ದು ನೆನಪಿದೆ. ಈ ಥರದ ಮೂಢನಂಬಿಕೆಗಳು ಸಹಜವಾಗಿ ಪ್ರಶ್ನೆ ಮಾಡದಿರನೇ ನಾವು ಫಾಲೋ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಒಳ್ಳೆಯ ಮೂಢನಂಬಿಕೆಗಳು ಇದೆ. ಕೆಲವು ಮನೆಗಳಲ್ಲಿ ಒಳ್ಳೆಯ ಕಾರ್ಯಕ್ಕೆ ಹೋದಾಗ ಮೊಸರನ್ನು ತಿಂದ್ಕೊಂಡು ಹೋದರೆ ಒಳ್ಳೆಯದಾಗುತ್ತದೆ ಅಂತ ಹೇಳೋದು. ಲಕ್ಕಿ ಸ್ಟೋನ್ ಹಾಕ್ಕೊಳ್ತೀವಲ್ವ, ಅದು ಒಂದು ರೀತಿಯಲ್ಲಿ ಅಗಾಧವಾದ ಮನಸ್ಸಿನ ಮೂಢನಂಬಿಕೆನೇ. ಒಳ್ಳೆಯದಾದ ತಕ್ಷಣ ಅದು ಒಳ್ಳೆಯದಂತ ಅನಿಸುತ್ತದೆ ನಮಗೆ. ಒಟ್ಟಿನಲ್ಲಿ ಹೇಳೋದಾದರೆ ನಂಬಿಕೆಯನ್ನು ಸಹ ರೂಲ್ ಮಾಡುವ ನಿಯಮವೇ ಕೆಲವೊಮ್ಮೆ ಮೂಢನಂಬಿಕೆ ಅಂತ ಹೇಳ್ಬೋದು. ಬಾಬಾಗಳು ಅಂತ ಹೇಳಿದ್ನಲ್ಲ, ಇದರ ಮಧ್ಯದಲ್ಲಿ ಮಿರಾಕಲ್, ಪವಾಡ ಅಂತ ಒಂದು ಶಬ್ದವನ್ನು ಬರುತ್ತೆ. ಈ ಪವಾಡಕ್ಕೆ ನಾವು ಬಹಳ ಬೇಗ ಮಾರು ಹೋಗಿಬಿಡ್ತೇವೆ. ಎಂಥ ಶಕ್ತಿ, ಎಷ್ಟು ಬೇಗ ಬಾಬಾ ನನ್ನ ಕಷ್ಟಗಳನ್ನು ನಿವಾರಣೆ ಮಾಡಿದರು ಅಂತ ಹೇಳಿ ನಾವು ದೇವರನ್ನು ಬದಿಗಿಟ್ಟು ಬಾಬಾಗಳ ಕಾಲಿಗೆ ಬಿದ್ದಿದ್ದು ನಂಬಿಕೆನೋ ಮೂಢನಂಬಿಕೆನೋ ಅಂಧವಿಶ್ವಾಸವೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಒಂದು ಕಥೆ ಕೇಳಿದ್ದೆ. ಅಜ್ಜಿ ಮೊಮ್ಮಗನಿಗೆ ಜ್ವರ ಬಂದಾಗ ಮಗನಿಗೆ ಹೇಳ್ತಾಳೆ, ಹೋಗು ಹನುಮಪ್ಪನ ಗುಡಿಗೆ ಹೋಗಿಬಿಟ್ಟು ಒಂದು ತಾಯ್ತ ಕಟ್ಟಿಸ್ಕೊಂಬ, ಮಗುಗೆ ಜ್ವರ ಬಂದಿದೆ ಅಂಥೇಳಿ. ಮಗ ಪ್ರಜ್ಞಾವಂತ, ಡಾಕ್ಟ್ರ್ ಹತ್ರ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕಾದ್ರೆ ಹನುಮಪ್ಪನ ಗುಡಿಗೆ ಹೋಗಿ ಅವನಿಗೆ ತಾಯ್ತನೂ ಕಟ್ಸ್ಕೊಂಬರ್ತಾನೆ. ಜ್ವರ ಹೋಗ್ಬಿಡುತ್ತೆ. ಪ್ರಶ್ನೆ ಈಗೇನೆಂದರೆ, ಜ್ವರ ಹೋದದ್ದು ತಾಯ್ತದಿಂದಲೋ ಅಥವಾ ಡಾಕ್ಟ್ರನ ಔಷಧಿಯಿಂದಲೋ? ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಹಿರಿಯ ವಿದ್ವಾಂಸರೊಬ್ಬರು
ತಮ್ಮ ಕಚೇರಿಯಲ್ಲಿ ತಾವು ಕುಳಿತುಕೊಳ್ಳುವ ಆಸನದ ಹಿಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದರು. ನಾನು ಅವರನ್ನು ಭೇಟಿಯಾದಾಗ ಕೇಳಿದೆ, ಏನು ಸರ್ ಇದು, ನಿಮ್ಮ ಚೇರಿನ ಹಿಂಭಾಗದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದ್ದೀರಲ್ಲ ಅಂತ ಹೇಳಿದರೆ ಅವರು ಬಹಳ ಸಹಜವಾಗಿ ಉತ್ತರ ಕೊಟ್ಟರು. ಪ್ರತಿಯೊಂದನ್ನು ಪ್ರಶ್ನಿಸು, ಅನುಮಾನ ಬಂದಾಗ ಇದು ಯಾಕೆ ಹೀಗೆ ಅಂತ. ಆವಾಗ ನೀನು ಮೂಢನಂಬಿಕೆಯಿಂದ ನಂಬಿಕೆಗೆ ಬರುತ್ತೀಯಾ ಅಂತ ಅರ್ಥ. ನಿಜ. ಪ್ರಸಿದ್ಧ ಚಿತ್ರ ನಿರ್ಮಾಪಕರೊಬ್ಬರು ಪ್ರಾರಂಭದಲ್ಲಿ ಅವರ ದ್ವಿಚಕ್ರ ವಾಹನದಿಂದ ಸಾವು ಅಂತ ಬರ್ಕೊಂಡು ಓಡಾಡಿದರು. ಅವರಿಗೂ ಕೇಳಿದಾಗ ಹೇಳಿದ್ದಿಷ್ಟೇ, ನನ್ನ ಬೆನ್ನ ಹಿಂದೆ ಇದೆಯಲ್ಲವೇ ಸಾವು ಅಂತ ಹೇಳಿ. ಇದು ಯಾವ ನಂಬಿಕೆ? ಅಂದರೆ ನಂಬಿಕೆಗಳು ಮನುಷ್ಯನಿಂದ ಮನುಷ್ಯನಿಗೆ ಬದಲಾಗುತ್ತವೆ, ಕಾಲದಿಂದ ಕಾಲಕ್ಕೂ ಬದಲಾಗುತ್ತವೆ ಅಲ್ವೇ. ಮಾಡರ್ನ್ ಯುಗ. ಪಕ್ಕದ ಆಂಧ್ರದಲ್ಲಿ ಒಂದು ದೇವಸ್ಥಾನ ಇದೆಯಂತೆ, ಪಾಸ್ಪೋರ್ಟ್ ವೀಸಾ ದೇವಸ್ಥಾನ. ಅಲ್ಲಿಗೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡು ಬಂದರೆ ನಿಮಗೆ ಪಾಸ್ಪೋರ್ಟ್ ವೀಸಾ ಬಹಳ ಬೇಗ ಸಿಗುತ್ತದೆ. ಅಲ್ಲಿಗಾಕೆ ಹೋಗ್ತೀರಾ? ನಮ್ಮ ಬೆಂಗಳೂರಲ್ಲಿ ಟೆಕ್ಕಿ ಗಣೇಶ ಅಂತ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿದ್ರೆ ನಿಮಗೆ IT ಕಂಪ್ನಿಯಲ್ಲಿ ಕೆಲಸ ಸಿಗುತ್ತದೆ. ನಂಬಿಕೆ, ಮೂಢನಂಬಿಕೆ, ಉತ್ತರ ಹುಡುಕಬೇಕು. ಏನೇ ಇರಲಿ, ನಂಬಿದರೆ ಪ್ರೂವ್ ಮಾಡುವ ಅಗತ್ಯವಿಲ್ಲ, ನಂಬದಿದ್ದರೆ ಪ್ರೂವ್ ಮಾಡಲಿಕ್ಕಾಗುವುದಿಲ್ಲ. ಕೊನೆಯಲ್ಲಿ ಹೇಳೋದಾದರೆ, ನಮ್ಮ ನಂಬಿಕೆಯೇ ನಮ್ಮ ಅಚಲವಾದ ಸತ್ಯ ಅಲ್ವೇ. ನಾನು ನಂಬ್ತೇನೆ, ನೀನು ಅದನ್ನು ಯಾಕೆ ಪ್ರಶ್ನೆ ಮಾಡ್ತೀಯಾ? ನೀನು ನಂಬು, ನನಗೆ ಅದನ್ನು ಪ್ರಶ್ನೆ ಮಾಡುವ ಹಕ್ಕಿಲ್ಲ ಅಲ್ವೇ. ಮತ್ತೆ ಬರ್ತೀನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.